ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ ಹಾಗೂ ಹೆಲ್ತ್ ಕೇರ್ ವರ್ಕರ್ಸ್ಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತು ನಾನು ಒಂದು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ಸ್ಟೋರೇಜ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಬ್ರೆಸ್ಟ್ ಮಿಲ್ಕ್ ಪ್ರಿಪ್ರೇಷನ್ ಯಾವ ರೀತಿ ಆಗಬೇಕು, ಸ್ಟೋರೇಜ್ ಯಾವ ರೀತಿ ಆಗಬೇಕು ಅಕಾರ್ಡಿಂಗ್ ಟು ದ ಗೈಡ್ಲೈನ್ಸ್ ಆಫ್ CDC. ಸೊ ಈ ಒಂದು ಸ್ಲೈಡನ್ನು ಅಥವಾ ಈ ಗೈಡ್ಲೈನ್ಸನ್ನು ನೀವು ಆನ್ಲೈನಲ್ಲೂ ಕೂಡ ನೋಡ್ಬೋದು ಸ್ನೇಹಿತರೆ. ಆಕ್ಸೆಸ್ ವರ್ಷನ್ www.cdc.gov/breast feeding breast milk -preparation -and storage -handling -breast milk.html ನಿಂದ ಕೂಡ ನೀವು ಈ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬಹುದು. ಸೊ ಬನ್ನಿ ನೋಡೋಣ ಇದರಲ್ಲಿ ಏನು ಮುಖ್ಯ ಅಂಶಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಬಿಫೋರ್ ಎಕ್ಸ್ಪ್ರೆಸಿಂಗ್ ಆರ್ ಪಂಪಿಂಗ್ ಮಿಲ್ಕ್, ವಾಶ್ ಯುವರ್ ಹ್ಯಾಂಡ್ಸ್ ವೆಲ್ ವಿತ್ ಸೋಪ್ ಆ್ಯಂಡ್ ವಾಟರ್. ಇನ್ಸ್ಪೆಕ್ಟ್ ದ ಪಂಪ್ ಕಿಟ್ ಆ್ಯಂಡ್ ಟ್ಯೂಬಿಂಗ್ ಟು ಮೇಕ್ ಶೋರ್ ಇಟ್ ಈಸ್ ಕ್ಲೀನ್. ರೀಪ್ಲೇಸ್ moldy tubing immediately. Clean pumps, dials, power switch and countertops with a disinfectant wipe. ಅಂತಂದರೆ ಕೆಲವೊಬ್ಬರಿಗೆ ಈ ಒಂದು ನಾವು ಬ್ರೆಸ್ಟ್ ಮಿಲ್ಕನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅಥವಾ ಯಾವ ರೀತಿ ನಾವು ಮಕ್ಕಳಿಗೆ ಕೊಡಬೇಕು ಎನ್ನುವುದರ ಬಗ್ಗೆ ಕೆಲವೊಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅತಿ ಮುಖ್ಯವಾದದ್ದು, ನಾವು ನರ್ಸಸ್ಗಳಾಗಲಿ ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ಗಳಾಗಲಿ ಡಾಕ್ಟರ್ಸ್ಗಳಾಗಲಿ ನಮ್ಮ ಡಿಪಾರ್ಟ್ಮೆಂಟ್ದವರನ್ನು ಬಿಟ್ಟು, ಹೆಲ್ತ್ ಡಿಪಾರ್ಟ್ಮೆಂಟ್ದವರನ್ನು ಬಿಟ್ಟು ಈ ಸಾಧಾರಣವಾದಂಥ ಪಬ್ಲಿಕ್ ಜನರು ಕೂಡ ಇದು ಅರಿಯುವುದು ಅತಿ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಅವರಿಗೆ ಕೂಡ ಮಹತ್ವದ್ದಾಗಿದ್ದು. ಸ್ಟೋರಿಂಗ್ ಎಕ್ಸ್ಪ್ರೆಸ್ಡ್ ಮಿಲ್ಕ್. ಸ್ಟೋರ್ ಇನ್ ಬ್ರೆಸ್ಟ್ ಮಿಲ್ಕ್ ಸ್ಟೋರೇಜ್ ಬ್ಯಾಗ್ಸ್ ಆರ್ ಕ್ಲೀನ್ ಫುಡ್ ಗ್ರೇಡ್ ಕಂಟೈನರ್ಸ್. ಮೇಕ್ ಶೋರ್ ದ ಕಂಟೈನರ್ಸ್ ಆರ್ ಮೇಡ್ ಆಫ್ glass or plastic, have tight fitting lids. Do not store breast milk in a disposable bottle, liner or plastic bags that are not intended for storing breast milk. ಪ್ಲಾಸ್ಟಿಕ್ ಬ್ಯಾಗ್ಸ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಸಿಂಪಲ್ ಆಗಿರುವಂತಹ ಬಾಟಲ್ಸ್ಗಳಲ್ಲಿ ಸ್ಟೋರ್ ಮಾಡಬೇಡಿ. ಸ್ಟೋರ್ ಮಾಡೋದು ಗ್ಲಾಸ್ ಬ್ರೆಸ್ಟ್ ಮಿಲ್ಕ್ ಸ್ಟೋರೇಜ್ ಬ್ಯಾಗ್ಸ್ ಇರುತ್ತವೆ. ಇಲ್ಲ ಅಂತಂದರೆ ಕ್ಲೀನ್ ಫುಡ್ ಗ್ರೇಡ್ ಕಂಟೈನರ್ಸ್. ಮೇಕ್ ಶೋರ್ ದ ಕಂಟೈನರ್ ಆರ್ ಮೇಡ್ ಆಫ್ ಗ್ಲಾಸ್ ಅಥವಾ ಪ್ರಾಪರ್ ಪ್ಲಾಸ್ಟಿಕ್ ಆ್ಯಂಡ್ ಹ್ಯಾವ್ ಅ ಟೈಟ್ ಫಿಟ್ಟಿಂಗ್ ಲಿಡ್. ಮೇಲ್ಗಡೆ ಟೈಟ್ ಫಿಟ್ಟಿಂಗ್ ಲಿಡ್ ಇರಬೇಕು. ಹ್ಯೂಮನ್ ಮಿಲ್ಕ್ ಸ್ಟೋರೇಜ್ ಗೈಡ್ಲೈನ್ಸ್ ಅಂದರೆ ಮನುಷ್ಯರ ಈ ಒಂದು ಮಿಲ್ಕ್ ಸ್ಟೋರೇಜ್ ಗೈಡ್ಲೈನ್ಸ್. ಸ್ಟೋರೇಜ್ ಲೊಕೇಶನ್ ಆ್ಯಂಡ್ ಟೆಂಪ್ರೇಚರ್. ಟೈಪ್ ಆಫ್ ಬ್ರೆಸ್ಟ್ ಮಿಲ್ಕ್. ಕೌಂಟರ್ ಟಾಪ್, ರೆಫ್ರಿಜರೇಟರ್, ಫ್ರೀಝರ್. 77 ಡಿಗ್ರಿ ಫ್ಯಾರನ್ಹೀಟ್ ಅಂತಂದರೆ 25 ಡಿಗ್ರಿ ಸೆಂಟಿಗ್ರೇಡ್ ಆರ್ ಕೋಲ್ಡರ್ ರೂಮ್ ಟೆಂಪ್ರೇಚರ್ ಇರಬೇಕು. ಸ್ಟೋರೇಜ್ ಲೊಕೇಶನ್ ಆ್ಯಂಡ್ ಟೆಂಪ್ರೇಚರ್ ಹೇಗೆ ಅಂತ. ಟೈಪ್ ಆಫ್ ಬ್ರೆಸ್ಟ್ ಮಿಲ್ಕ್. ರೆಫ್ರಿಜರೇಟರ್ ಎಷ್ಟಿರಬೇಕು ಅಂತಂದರೆ 40 ಡಿಗ್ರಿ ಫ್ಯಾರನ್ಹೀಟ್ ಅಂದರೆ 4 ಡಿಗ್ರಿ ಸೆಂಟಿಗ್ರೇಡ್. ಫ್ರೀಝರ್ 0 ಡಿಗ್ರಿ ಫ್ಯಾರನ್ಹೀಟ್ -18 ಡಿಗ್ರಿ ಸೆಂಟಿಗ್ರೇಡ್ ಆರ್ ಕೋಲ್ಡರ್. ಫ್ರೆಶ್ಲಿ ಎಕ್ಸ್ಪ್ರೆಸ್ಡ್ ಆರ್ ಪಂಪ್ಡ್. ಟೈಪ್ ಆಫ್ ಬ್ರೆಸ್ಟ್ ಮಿಲ್ಕ್ ಆವಾಗ ನಾವು ಎಕ್ಸ್ಪ್ರೆಸ್ಡ್ ಮಾಡಿದ್ದೀವಿ ಅಥವಾ ಪಂಪ್ ಮಾಡಿದ್ದೀವಿ. ಕೌಂಟರ್ ಟಾಪಲ್ಲಿ ಅಪ್ ಟು 4 hours ಅಥವಾ ರೆಫ್ರಿಜರೇಟರಲ್ಲಿ ಅಪ್ ಟು 4 days ನಾವು ಬ್ರೆಸ್ಟ್ ಮಿಲ್ಕನ್ನು ಸ್ಟೋರ್ ಮಾಡಬಹುದು. ಫ್ರೀಝರಲ್ಲಿ 0 ಡಿಗ್ರಿಯಿಂದ -18 ಡಿಗ್ರಿ ಸೆಂಟಿಗ್ರೇಡ್ ಆರ್ ಕೋಲ್ಡರ್. ವಿದಿನ್ 6 months ಈಸ್ ಬೆಸ್ಟ್. ಅಪ್ ಟು 12 months ಈಸ್ ಆಕ್ಸೆಪ್ಟೇಬಲ್. ನೆಕ್ಸ್ಟ್ ಬಂದು ಟಾವೆಡ್ ಪ್ರಿವಿಯಸ್ಲಿ ಫ್ರೋಝನ್. ಮುಂಚೆ ಫ್ರೋಝನ್ ಮಾಡಿದ್ದಾಗಿದ್ದರೆ 1 to 2 hours ಕೌಂಟರ್ ಟಾಪಲ್ಲಿ ಇಡಬಹುದು. ರೆಫ್ರಿಜರೇಟರ್ ಅಪ್ ಟು 1 day 24 hours ಇಡಬಹುದು. ಫ್ರೀಝರಲ್ಲಿ ನೆವರ್ ರೀಫ್ರೀಸ್ ಹ್ಯೂಮನ್ ಮಿಲ್ಕ್ ಆಫ್ಟರ್ ಇಟ್ ಹ್ಯಾಸ್ ಬಿನ್ ಥಾವ್ಡ್. ಲೆಫ್ಟ್ ಓವರ್ ಫ್ರಮ್ ದ ಫೀಡಿಂಗ್. ಬೇಬಿ ಡಿಡ್ ನಾಟ್ ಫಿನಿಶ್ ದ ಬಾಟಲ್. ನಾವು ಸ್ಟೋರೇಜ್ ಮಾಡಿದ್ದಂಥದ್ದು ಬೇಬಿಗೆ ಕೊಟ್ಟಿದ್ದೀವಿ, ಬೇಬಿ ಅದು ಫಿನಿಷ್ ಮಾಡಿಲ್ಲ ಅಂದರೆ ಕಂಪ್ಲೀಟಾಗಿ ತೊಗೊಂಡಿಲ್ಲ ಅಂತಂದರೆ ಯೂಸ್ಡ್ ವಿದಿನ್ 2 hours ಆಫ್ಟರ್ ದ ಬೇಬಿ ಈಸ್ ಫಿನಿಶ್ಡ್ ಫೀಡಿಂಗ್. ಆ ಒಂದು ಲೆಫ್ಟ್ ಓವರ್ ಏನಿರುತ್ತೆ ವಿದಿನ್ 2 hours ನಾವು ಯೂಸ್ ಮಾಡಬೇಕು, ಇಲ್ಲಾಂದರೆ ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ರೆಕಮೆಂಡೆಡ್ ಸ್ಟೋರೇಜ್ ಟೈಮ್ಸ್ ಆರ್ ಇಂಪಾರ್ಟೆಂಟ್ ಟು ಫಾಲೋ ಫಾರ್ ದ ಬೆಸ್ಟ್ ಕ್ವಾಲಿಟಿ.
Information is adopted from the Academic Breastfeeding Medicine ABM Clinical Protocol. Number 8. Human milk storage information for home use for full term infant, revised in 2017. ಸ್ಟೋರ್ಗಳಲ್ಲಿ ನೋಡೋಣ. ಲೇಬಲ್ ಮಿಲ್ಕ್ ವಿತ್ ದ ಡೇಟ್ ಇಟ್ ವಾಸ್ ಎಕ್ಸ್ಪ್ರೆಸ್ಡ್ ಆ್ಯಂಡ್ ದ ಚೈಲ್ಡ್ ನೇಮ್ ಇಫ್ ಡೆಲಿವರಿಂಗ್ ಟು ದ ಚಿಲ್ಡ್ರನ್. ಸ್ಟೋರ್ ಮಿಲ್ಕ್ ಇನ್ ದ ಬ್ಯಾಕ್ ಆಫ್ ದ ಫ್ರೀಸರ್ ಆರ್ ರೆಫ್ರಿಜರೇಟರ್, ನಾಟ್ ದ ಡೋರಲ್ಲಿ ಸ್ಟೋರೇಜ್ ಮಾಡಬಾರ್ದು. ಸ್ಟೋರ್ ಮಿಲ್ಕ್ ಇನ್ ದ ಬ್ಯಾಕ್ ಆಫ್ ಫ್ರೀಸರ್ ಅಥವಾ ರೆಫ್ರಿಜರೇಟರಲ್ಲಿ. ಫ್ರೀಸ್ ಮಿಲ್ಕ್ ಇನ್ ಸ್ಮಾಲ್ ಅಮೌಂಟ್ ಆಫ್ 2 to 4 ounce ಟು ಅವಾಯ್ಡ್ ವೇಸ್ಟಿಂಗ್ ಎನಿ. ಸ್ಮಾಲ್ ಅಮೌಂಟು ಈ ಒಂದು ಸ್ಟೋರೇಜ್ ಮಾಡಬೇಕು. ಬಿಕಾಸ್ ನಾವು ಒಂದು ಸಲ ಸ್ಟೋರೇಜ್ ಮಾಡಿ ಅರ್ಧ ಸ್ವಲ್ಪ ಯೂಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಕುಳಿದ ಮಿಲ್ಕ್ ಏನಿರುತ್ತೆ ಅದು ವಿದಿನ್ 4 hours ನಾವು ಯೂಸ್ ಮಾಡಲಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾವು ಚಿಕ್ಕ ಪ್ರಮಾಣದ ಮಿಲ್ಕನ್ನು ಸ್ಟೋರೇಜ್ ಮಾಡಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ವೆನ್ ಫ್ರೀಸಿಂಗ್ ಲೀವ್ ಎನ್ ಇಂಚ್ ಆಫ್ ಸ್ಪೇಸ್ ಎಟ್ ದ ಟಾಪ್ ಆಫ್ ದ container, breast milk expand as it freezes. Milk can be stored in an insulated cooler bag with frozen ice packs for up to 24 hours. When you are travel ಮಾಡುವಾಗ ನೀವು ಐಸ್ ಪ್ಯಾಕನ್ನು ತಗೊಂಡು ಕೂಡ ಸ್ಟೋರ್ ಮಾಡಬಹುದು. ಇಫ್ ಯು ಡೋಂಟ್ ಪ್ಲಾನ್ ಟು ಯೂಸ್ ಫ್ರೆಶ್ಲಿ ಎಕ್ಸ್ಪ್ರೆಸ್ಡ್ ಮಿಲ್ಕ್ ವಿದಿನ್ 4 days, freeze it right away. So thaw, T-H-A-Y, thaw. Always thaw the oldest milk first. Thaw milk under lukewarm running water in a container of lukewarm water or overnight in the refrigerator. Never thaw or heat milk in a microwave. Thaw, T-H-A-W, ಆಲ್ವೇಸ್ ಥಾವ್ ದ ಓಲ್ಡೆಸ್ಟ್ ಮಿಲ್ಕ್ ಫಸ್ಟ್ ಅಂತಂದರೆ ನಾವು ಫ್ರೀಸ್ ಮಾಡಿಟ್ಟಿದ್ದೀವಿ, ಅದು ಒಂದು ಮಂಜುಗಡ್ಡೆಯಾಗಿ ಮಾರ್ಪಾಡು ಹೊಂದಿದೆ ಅಂತಂದರೆ ಅದನ್ನು ಆಲ್ವೇಸ್ ಥಾವ್ ದ ಓಲ್ಡೆಸ್ಟ್ ಮಿಲ್ಕ್ ಫಸ್ಟ್ ಅದನ್ನು ಕ್ಲಿಯರ್ ಮಾಡಿಕೊಂಡು ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ಕೋಬೇಕು ಸ್ನೇಹಿತರೆ. ನಂತರ ಯೂಸ್ ಮಿಲ್ಕ್ ವಿದಿನ್ 24 hours ಆಫ್ ಥಾವಿಂಗ್ ಇನ್ ದ ರೆಫ್ರಿಜರೇಟರ್ ಫ್ರಮ್ ದ ಟೈಮ್ ಇಟ್ ಈಸ್ ಕಂಪ್ಲೀಟ್ಲಿ ಥಾವ್ಡ್, ನಾಟ್ ಫ್ರಮ್ ದಿ ಟೈಮ್ ವೆನ್ ಯು ಟುಕ್ ಇಟ್ ಔಟ್ ಆಫ್ ದ ಫ್ರೀಸರ್. Use thawed milk within 2 hours of bringing to room temperature or warming. Never refreeze thawed milk. ಥಾವ್ಡ್ ಮಿಲ್ಕ್ ಮತ್ತು ರೀಫ್ರೀಸ್ ಮಾಡಬಾರ್ದು. ಒಂದು ಸಲ ನಾವು ಅದು ಹೀಟ್ ಮಾಡಿದ್ದೀವಿ ಅಥವಾ ರೂಮ್ ಟೆಂಪ್ರೇಚರಲ್ಲಿ ತೊಗೊಂಡು ಬಂದಿದ್ದೀವಿ ಅಂತಂದರೆ ಅದನ್ನು ಯೂಸ್ ಮಾಡಬೇಕು ಸ್ನೇಹಿತರೆ. ತದನಂತರ ಫೀಡ್. ಮಿಲ್ಕ್ ಕ್ಯಾನ್ ಬಿ ಸರ್ವ್ಡ್ ಕೋಲ್ಡ್, ರೂಮ್ ಟೆಂಪ್ರೇಚರ್ ಆರ್ ವಾರ್ಮ್ ಹಾಲನ್ನು ಕೊಡಬಹುದು, ತಾಯಿ ಹಾಲು ಇಲ್ಲ ರೂಮ್ ಟೆಂಪ್ರೇಚರ್ ಎಷ್ಟಿದೆ ಅಷ್ಟು ಕೊಡಬಹುದು, ಅಥವಾ ನಾವು ಕೋಲ್ಡ್ ಹಾಲು ಕೂಡ ಅಂದರೆ ತಂಪಾದಂತಹ ಹಾಲನ್ನು ಕೂಡ ಮಗುವಿಗೆ ಕೊಡಬಹುದು. ಟು ಹೀಟ್ ಮಿಲ್ಕ್, ಪ್ಲೇಸ್ ದ ಸೀಲ್ಡ್ ಕಂಟೈನರ್ ಇನ್ ಟು ಎ ಬೌಲ್ ಆಫ್ ವಾರ್ಮ್ ವಾಟರ್ ಆರ್ ಓಲ್ಡ್ ಅಂಡರ್ ವಾರ್ಮ್ ರನ್ನಿಂಗ್ ವಾಟರ್. ಹೀಟ್ ಮಿಲ್ಕ್ ಯಾವುದಿದೆ, ಪ್ಲೇಸ್ ಸೀಲ್ಡ್ ಕಂಟೈನರಲ್ಲಿ ಇಂಟು ಬೌಲ್ ಆಫ್ ವಾರ್ಮ್ ವಾಟರ್ ಆರ್ ಹೋಲ್ಡ್ ಅಂಡರ್ ವಾರ್ಮ್ running water. Do not heat milk directly on the stove or in the microwave. ಹೀಟ್ ಮಾಡಬಾರ್ದು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಟೆಸ್ಟ್ ದ ಟೆಂಪ್ರೇಚರ್ ಬಿಫೋರ್ ಫೀಡಿಂಗ್ ಇಟ್ ಟು ಯುವರ್ ಬೇಬಿ ಬೈ ಪುಟ್ಟಿಂಗ್ ಎ ಫ್ಯೂ ಡ್ರಾಪ್ಸ್ ಆನ್ ಯುವರ್ ರಿಸ್ಟ್. ಇಟ್ ಶುಡ್ ಫೀಲ್ ವಾರ್ಮ್, ನಾಟ್ ಹಾಟ್. ವಾರ್ಮ್ ಆಗಿ ಕಾಣಬೇಕು ವಿನಃ ಹಾಟ್ ಆಗಿ ಇರಬಾರ್ದು, ಅಂತಂದರೆ ಟೆಂಪ್ರೇಚರ್ ಹೆಚ್ಚಿಗೆ ಇರಬಾರ್ದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. Swirl the milk to mix the fat which may have separated. If your baby did not finish the bottle, leftover milk should be used within 2 hours. ಬೇಬಿಗೆ ನಾವು ಕೊಟ್ಟಿದ್ದೀವಿ, ಬೇಬಿ ಯೂಸ್ ಮಾಡಲಿಲ್ಲ, ಇನ್ನೂ ಸ್ವಲ್ಪ ಉಳಿದಿದೆ ಅಂತಂದರೆ ವಿದಿನ್ 2 hours ಆ ಒಂದು ಹಾಲನ್ನು ಕೂಡ ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಡಿಸ್ಕಾರ್ಡ್ ಮಾಡಬೇಕು, ಪುನಃ ರೀಫ್ರೀಸ್ ಮಾಡಬಾರದು. ಕ್ಲೀನ್. Wash disassembled pump and feeding parts in a clean basin with soap and water. Do not wash directly in the sink because the germs in the sink could contaminate items. Rinse thoroughly under running water. Air dry items on a clean dish towels, paper towels. Using clean hands, store dry items in a clean
ಪ್ರೊಟೆಕ್ಟೆಡ್ ಏರಿಯಾ ಅಂತಂದರೆ ವಾಶ್ ಅಸೆಂಬಲ್ ಮಾಡಿಕೊಂಡು ನಾವು ಕೊಟ್ಟಿದ್ದಾಯಿತು ಈ ಪಂಪುಗಳನ್ನು ಫೀಡಿಂಗ್ ಪಾರ್ಟ್ಸು. ತದನಂತರ ಅದು ಡಿಸೆಂಬಲ್ ಮಾಡಿಕೊಂಡು ನಾವು ಡು ನಾಟ್ ವಾಶ್ ಡೈರೆಕ್ಟ್ಲಿ ವಾಶ್ ಮಾಡಬಾರ್ದು, ಸಿಂಕಲ್ಲಿ ಇಟ್ಟು ವಾಶ್ ಮಾಡಬಾರ್ದು. ಯಾಕಂತಂದರೆ ಜರ್ಮ್ಸ್ ಆ್ಯಂಡ್ ಸಿಂಕ್ ಕುಡ್ ಬಿ ಕಂಟಾಮಿನೇಟ್ ಆಗಬಹುದು. ಅದಕ್ಕೆ ರಿನ್ಸ್ ಥರೋಲಿ ಅಂಡರ್ ರನ್ನಿಂಗ್ ವಾಟರ್, ಏರ್ ಡ್ರೈ ಐಟಮ್ಸ್, ಕ್ಲೀನ್ dish towels and paper towel. Using clean hands, store dry items in a clean protected area. For extra germ removal, sanitize feeding items daily using one of these ಮೆಥಡ್. ಎಕ್ಸ್ಟ್ರಾ ಕೇರ್ ಜರ್ಮ್ ಬರೋದು ಹಾಗೆ ಕ್ಲೀನ್ಲಿನೆಸ್ ಹೈಜೀನ್ ಮೇಂಟೈನ್ ಮಾಡಬೇಕು ಅಂತಂದರೆ ಕ್ಲೀನ್ ಇನ್ ದ ಡಿಶ್ ವಾಷರ್ ಯೂಸಿಂಗ್ ಹಾಟ್ ವಾಟರ್, ಹೀಟೆಡ್ ಡ್ರೈಯಿಂಗ್ ಸೈಕಲ್ ಆರ್ ಸ್ಯಾನಿಟೈಸ್ ಸೆಟ್ಟಿಂಗ್. ಬಾಯ್ಲ್ ಇನ್ ವಾಟರ್ ಫಾರ್ 5 minutes ಆಫ್ಟರ್ ಕ್ಲೀನಿಂಗ್. ಅಥವಾ ಡಿಶ್ ವಾಷರ್ ಹಾಟ್ ವಾಟರ್ ನಾವು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಬೇಕು, ಸ್ಯಾನಿಟೈಸ್ ಸೆಟ್ಟಿಂಗ್ ಮಾಡ್ಕೋಬೇಕು. ಬಾಯ್ಲ್ ಇನ್ ವಾಟರ್ ಫಾರ್ 5 minutes. ಈ ಬಾಯ್ಲ್ ಆಗುವಂಥ ವಾಟರಲ್ಲಿ ನಮ್ಮ ಪಂಪ್ ಆಗಲಿ ಅಥವಾ ಈ ಒಂದು ಫೀಡಿಂಗ್ ಪಾರ್ಟ್ಸ್ ಏನಿರ್ತವೆ ಅವನ್ನು ಬಾಯ್ಲ್ ಮಾಡ್ಕೋಬೇಕು. ಸ್ಟ್ರೀಮ್ ಇನ್ ಅ ಮೈಕ್ರೋವೇವ್, ಪ್ಲಗ್ ಇನ್ ಸ್ಟೀಮ್ ಸಿಸ್ಟಮ್ ಅಕಾರ್ಡಿಂಗ್ ಟು ದ ಮ್ಯಾನುಫ್ಯಾಕ್ಚರರ್ ಡೈರೆಕ್ಷನ್ಸ್. ಮೈಕ್ರೋವೇವಲ್ಲಿ ಕೂಡ ನಾವು ಸ್ಟೀಮ್ ಕೊಡಬಹುದು, ಬಟ್ ಅದು ನಾವು ಮ್ಯಾನುಫ್ಯಾಕ್ಚರರ್ ಯಾವ ರೀತಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿದರೆ ಒಳ್ಳೆಯದೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. October 2024 CDC ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಮೇರಿಕಾದಿಂದ ಈ ಒಂದು ಲೀಫ್ಲೆಟ್ ಬಂದಿದೆ ಸ್ನೇಹಿತರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ವಿಸಿಟ್ www.cdc.gov/breastfeeding/site.html. ಸೊ ಬ್ಯೂಟಿಫುಲ್ಲಾಗಿ ಒಂದು ನರೇಷನ್ ಮಾಡಿದ್ದಾರೆ ಸ್ನೇಹಿತರೆ. ನಮ್ಮ ಎಲ್ಲ ತಾಯಂದಿರಿಗೆ ಮತ್ತು ನಮ್ಮ ಸ್ಟಾಫ್ಗಳಿಗೆ ಇದು ಹೆಲ್ಪ್ ಆಗಲಿ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ನಿಮ್ಮ ಮುಂದೆ ಈ ಒಂದು ಗೈಡ್ಲೈನ್ಸನ್ನು ಶೇರ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ನರ್ಸಸ್ ಫ್ರೆಂಡ್ಸ್ಗಳಿಗೆ ಆಗಲಿ ಅಥವಾ ಈ ಮದರ್ಸ್ಗಳಿಗೆ ತಲುಪುವಂತೆ ಮಾಡಿ ಸ್ನೇಹಿತರೆ. ಸ್ಟೋರೇಜ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಬ್ರೆಸ್ಟ್ ಮಿಲ್ಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.